ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುಂದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರ್ಬೇಡ್ರಿ. ಏನ್ ಹೇಳಿರಿ, ಹೆಂಗ ಬಣ್ಣಿಸ್ಲಿ? ಇದನ್ನ ದುಷ್ಟರ ಸಂಹಾರ ದಸರಾ ಅಂತ ಹೇಳ್ಬೇಕಾ, ಅಥವಾ ನಮ್ಮ ದೇಶಕ್ಕೆ ಹೊಸ ಬೆಳಕು ಹೊಸ ಕ್ರಾಂತಿ ಮೂಡಿಸಿದಂತಹ ದೀಪಾವಳಿ ಹಬ್ಬ ಅನ್ಬೇಕಾ, ಅಥವಾ ಹೊಸ ಯುಗದ ಆರಂಭ ಯುಗಾದಿ ಅನ್ಬೇಕಾ, ಇಲ್ಲ ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಂಡಿದ್ದಕ್ಕ ನಾಗರ ಪಂಚಮಿ ಅಂತ ಅನ್ಬೇಕಾ? ಒಟ್ನ್ಯಾಗ ಇದು ಮೋದಿ ದಸರಾನೂ ಹೌದು, ಮೋದಿ ದೀಪಾವಳಿನೂ ಹೌದು, ಮೋದಿ ಯುಗಾದಿನೂ ಹೌದು, ಮೋದಿ ಪಂಚಮಿನೂ ಹೌದು. ಒಟ್ಟನ್ಯಾಗ ನಮ್ಮ ಭಾರತಕ್ಕಿದು ಹಬ್ಬಗಳ ಹಬ್ಬ ಅಂದ್ರ ತಪ್ಪಿಲ್ಲ ನೋಡ್ರಿ. ಈ ಆಪರೇಷನ್ ಸಿಂಧೂರಾನ ಹೆಂಗ್ ಬಣ್ಣಿಸ್ಲಿ ಅಂತ ತಿಳಿಯಲಾಗಿದೆ. ತಪ್ಪು ತಿಳ್ಕೊಬೇಡ್ರಿ. ಈಗ ದೇವ್ರನ್ನ ನಾವು ಹೆಂಗ ಬಹಳ ಪ್ರೀತಿ ಭಕ್ತಿಯಿಂದ ಏಕವಚನದಾಗ ಕರಿತೀವಿ, ಏಕವಚನದಾಗ ಹಾಡ್ತೀವಿ ನೋಡ್ರಿ, ಹಂಗೆ ಮೋದಿನ ಕಂಡು ಹಾಡ್ಬೇಕನ್ಸ್ಲಿಕ್ಕತ್ತದ. ನಾ ಹೇಗೆ ಬಣ್ಣಿಸಲಿ ಓ ನರೇಂದ್ರ, ನಾ ಹೇಗೆ ಬಣ್ಣಿಸಲಿ ನಿನ್ನ ಲಕ್ಷಣವ ನಿನ್ನ ಸಾಹಸವ, ನಿನ್ನ ಲಕ್ಷಣವ ನಿನ್ನ ಸಾಹಸವ, ದೇಶವೇ ಕಂಡು ಬೆರಗಾಗಿ ನಿಂತಿರಲು ನಾ ಹೇಗೆ ಬಣ್ಣಿಸಲಿ. ಖರೆ ಅದ ಇಲ್ಲಿ ಹೇಳ್ರಿ, ವೇದಿಕೆ ಮೇಲೆ ನಿಂತು ಭಾಷಣ ಮಾಡೋರು ಬಹಳಷ್ಟು ಮಂದಿ ಸಿಗ್ತಾರ್ರಿ. ಆದ್ರ ನುಡಿದಂತೆ ನಡೆಯುವ, ಹೇಳಿದಂತೆ ಮಾಡಿ ತೋರಿಸುವಂತಹ ಅಪರೂಪದ ನಾಯಕ ಮೋದಿ. ವೇದಿಕೆ ಮೇಲೆ ಸುಮ್ಮನ ಜೋಶ್ನಾಗ ಭಾಷಣ ಮಾಡಿದ್ದಲ್ಲ, ಅವರು ಹೇಳ್ದಂಗ ಮಾಡಿ ತೋರ್ಸ್ಯಾರ. आज उन सभी की मृत्यु पर करगिल से कन्याकुमारी तक हमारा दुख एक जैसा है, हमारा आक्रोश एक जैसा है। ये हमला सिर्फ निहत्थे पर्यटकों पर नहीं हुआ है, देश के दुश्मनों ने भारत की आत्मा पर हमला करने का दुस्साहस किया है। मैं बहुत स्पष्ट शब्दों में कहना चाहता हूं, जिन्होंने ये हमला किया है, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी, सजा मिलकर के रहेगी। अब आतंकियों की बची खुची जमीन को भी मिट्टी में मिलाने का समय आ गया है। एक सौ चालीस करोड़ भारतीयों की इच्छा शक्ति अब आतंकी आकाओं की कमर तोड़ कर रहेगी। ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಜಂಟಿಯಾಗಿ ಮಾಡಿದಂತಹ ಈ ಆಪರೇಷನ್ ಸಿಂಧೂರದ ಬಗ್ಗೆ ನಿಮ್ಗೆಲ್ಲರಿಗೂ ಈಗ ಗೊತ್ತಾಗಿರ್ತದೆ. ಇದು ಪಾಕಿಸ್ತಾನದ ವಿರುದ್ಧ ಕೈಗೊಂಡಂತಹ ಅತಿ ದೊಡ್ಡ ಮಿಲಿಟರಿ ಕಾರ್ಯಾಚರಣೆ. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಾಗಿರುವಂತಹ ಒಂದು 9 ಅಡಗು ತಾಣಗಳ ಮೇಲೆ ಈ ದಾಳಿ, ಈ ಅಟ್ಯಾಕ್ ಆಗ್ಯದ. ಇದನ್ನ ನಡೆಸಿದಂತಹ ಒಂದು 20-25 ನಿಮಿಷದಾಗೆ 80ಕ್ಕಿಂತ ಹೆಚ್ಚು ಮಂದಿ ಉಗ್ರರು ಜೀವ ಬಿಟ್ಟಾರೆ. ನೋಡ್ರಿ, ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಜಂಟಿಯಾಗಿ ಈ ಕಾರ್ಯಾಚರಣೆ ನಡೆಸಿದ. ಆದ್ರೆ ಇದರ ಹಿಂದಿನ ಶಕ್ತಿ, ಯುಕ್ತಿ, ಸ್ಫೂರ್ತಿ ಎಲ್ಲಾನು ಮೋದಿನೇ ಅಲ್ಲೇನ್ರಿ? ಈಗ ಅರ್ಥ ಆಗಿರ್ತದ. ಮೋದಿಗೆ ಹೋಗಿ ಹೇಳುವಂತ ಉಗ್ರರು ದೊಡ್ಡ ಭಂಡ ಧೈರ್ಯ, ಹುಂಬು ಧೈರ್ಯ ತೋರಿಸಿದ್ರಲ್ಲ, ಈಗ ಆ ಉಗ್ರರಿಗೆ ಮೋದಿಗೆ ಹೋಗಿ ಹೇಳಿದ್ದಕ್ಕೆ ಅದರ ಪರಿಣಾಮ ಏನಾಗಿದೆ ಅನ್ನೋದು ಈಗ ಸರಿಯಾಗಿ ಅರ್ಥ ಆಗಿರ್ತದ ನೋಡ್ರಿ. ಅಂದ್ರೆ ಇಲ್ಲ, ಮೋದಿಜಿ को जाकर बता दो, मोदी जी को जाकर बता दो ಹೇಳ್ದ. ಇನ್ನು ಆಸ್ ಯೂಶುವಲ್
ವಿರೋಧ ಪಕ್ಷದ ನಾಯಕರು ಮೊದಲು ಒಂದು ಅಪದ್ಧ ಅಸಂಬದ್ಧ ಪೋಸ್ಟ್ ಮಾಡಿದ್ರು. ಆ ವಿಷಯ ನಮಗ ಬೇಡ. ಆದ್ರ ಅದಾದ ಮೇಲೆ ಸೇನೆಯ ಪರಾಕ್ರಮದ ಬಗ್ಗೆ ಅವರು ಹಾಡಿ ಹೊಗಳಾರ, ಕೊಂಡಾಡ್ಯಾರ. ಲೋಕಸಭೆ ವಿರೋಧ ಪಕ್ಷದ ನಾಯಕ ಅಂತ ಹೇಳದಾರಲ್ಲ ರಾಹುಲ್ ಗಾಂಧಿ, ನಮ್ಮ ಸಶಸ್ತ್ರ ಪಡೆಗಳ ಮೇಲೆ ನಮಗೆ ಹೆಮ್ಮೆ ಐತಿ, ಜೈ ಹಿಂದ್ ಅಂತ ಹೇಳಿ ಟ್ವೀಟ್ ಮಾಡ್ಯಾರ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಏನ್ ಕಡಿಮೆ ಇಲ್ಲ. ಆಪರೇಷನ್ ಸಿಂಧೂರ ಹಿಂದಿರುವಂತಹ ನಮ್ಮ ಸೇನೆಯ ಧೈರ್ಯಕ್ಕೆ ನಾ ಸಲ್ಯೂಟ್ ಮಾಡ್ತೀನಿ. ಭಯೋತ್ಪಾದನೆಯನ್ನು ಭಾರತ ಯಾವತ್ತಿಗೂ ಸಹಿಸೋದಿಲ್ಲ ಅನ್ನೋದನ್ನ ಅವರು ಹೇಳ್ಯಾರ, ಟ್ವೀಟ್ ಮಾಡ್ಕೊಂಡಾರ. ಇನ್ನ DCM DK ಶಿವಕುಮಾರ್ ಅವರು ಟ್ವೀಟ್ ಮಾಡ್ಯಾರ. ಪಹಲ್ಗಾಮ್ನಾಗ ನಡೆದಂತಹ ಹೇಡಿತನದ ಭಯೋತ್ಪಾದಕ ದಾಳಿಗೆ ಆಪರೇಷನ್ ಸಿಂಧೂರ ಅನ್ನೋದು ಸೂಕ್ತ ಪ್ರತ್ಯುತ್ತರ ಆಗ್ಯದ. ನಾವು ಸರ್ಕಾರದೊಂದಿಗೆ ನಿಂದಿರ್ತೀವಿ, ನಮ್ಮ ಸೇನೆಯೊಂದಿಗೆ ನಾವು ನಿಂದಿರ್ತೀವಿ, ನಮ್ಮ ಭದ್ರತಾ ಪಡೆಗಳೊಂದಿಗೆ ನಾವು ನಿಂದಿರ್ತೀವಿ, ಜೈ ಹಿಂದ್ ಅಂತ ಹೇಳಿ DKC ಅವ್ರನ್ನೂ ಪ್ರತಿಕ್ರಿಯೆ ಕೊಟ್ಟಾರ. ನೋಡ್ರಿ, ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಎಲ್ಲಾ ಚಿತ್ರರಂಗದವರಾಗಿರ್ಬೋದು, ಎಲ್ಲಾ ರಂಗದ ದಿಗ್ಗಜರು ಹಾಡಿ ಹೊಗಳಿಕತ್ತಾರೆ. ಈ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ಅನ್ನೋದು ಅಷ್ಟೇ ಅಲ್ಲ, ಈ ಆಪರೇಷನ್ನಿನ ಹೆಸರುನು ಅಷ್ಟ ಸ್ಪೆಷಲ್ ಐತಿ ನೋಡ್ರಿ, ಭಾರಿ ಐತಿ. ಸಿಂಧೂರ ಅನ್ನುವಂತಹ ಪದ ನಮ್ಮ ಭಾರತೀಯ ಸಂಸ್ಕೃತಿದಾಗ ಶಕ್ತಿ, ರಕ್ಷಣೆ, ಸಮೃದ್ಧಿ, ಸೌಭಾಗ್ಯ, ಶಕ್ತಿ ದೇವತೆ ಪಾರ್ವತಿನೂ ಆಗಿರಬಹುದು, ದುರ್ಗಾ ಶಕ್ತಿಯ ಸಂಕೇತನೂ ಆಗಿದೆ ಸಿಂಧೂರ ಅನ್ನುವಂಥದ್ದು. ವಿಚಿತ್ರ ಅಂದ್ರೆ ಈ ಸಿಂಧೂರ ಅಂತ ಹೆಸರಿಟ್ಟಿದ್ದು ಸಾರ್ಥಕ ಅನಿಸ್ಬೇಕು. ಯಾಕಂದ್ರೆ ಇದು ಶುರು ಆಗ್ತಿದ್ದಂಗೆನೆ ಪಾಕಿಸ್ತಾನದವರು ಗೂಗಲ್ನ್ಯಾಗ ಸಿಂಧೂರದ ಅರ್ಥ ಹುಡುಕ್ಲಿಕ್ಕತ್ತಿದ್ರಂತ. ಆದ್ರೆ ಇನ್ನೂ ವಿಚಿತ್ರ ಅಂದ್ರ ಪಾಕಿಸ್ತಾನದವ್ರು ಗೂಗಲ್ನ್ಯಾಗ ಹುಡುಕ್ಲಿಕ್ಕತ್ತಿದ್ರು, ಆದ್ರೆ ಇಲ್ಲಿ CM ಸಿದ್ದರಾಮಯ್ಯನವರು ಮನ್ಯಾಗ ಹುಡುಕಿ ಹಣಿಗೆ ಕುಂಕುಮ ಹಚ್ಕೊಂಡು ಬಂದ್ ಪ್ರೆಸ್ ಮೀಟ್ ಮಾಡಿದ್ರು ನೋಡ್ರಿ, ಅದಂತೂ ಭಾರಿ ಇತ್ತು. ಅಲ್ಲಿಗೆ ಕರ್ನಾಟಕದಾಗ ಆಪರೇಷನ್ ಸಿಂಧೂರ ಯಶಸ್ವಿ ಅಂತಾನೆ ಹೇಳ್ಬೇಕು. ಇನ್ನು ಎಲ್ಲಾರು ಪೋಸ್ಟ್ ಮಾಡಿದನ್ನ ನಾನು ನೋಡ್ಲಿಕ್ಕತ್ತಿದ್ದೆ. ಅದ್ರಾಗ ನವರಸ ನಾಯಕ ಜಗ್ಗೇಶ್ ಅವರ ಪೋಸ್ಟ್ ನನಗೆ ಬಹಳ ಚಲೋ, ವಿಶೇಷ ಅನಿಸ್ತು, ಬಹಳ ಹಿಡಿಸ್ತು ಮನಸ್ಸಿಗೆ. ಭಾರತದ ರಕ್ಷಕ ಇವ, ನುಡಿದಂತೆ ನಡೆದವ, ಆಧುನಿಕ ಭಾರತದ ಕಲಿ, ನೊಂದ ಭಾರತೀಯ ನಲಿ, ಹೊರ ಶತ್ರುಗಳ ಪಕ್ಷ, ಒಳ ಶತ್ರುಗಳ ಪಕ್ಷ, ಆಚರಿಸುವರು ಪಿತೃಪಕ್ಷ. ಬಹಳ ಅರ್ಥ ಅದ. ಸಾಮಭೇದ ದಂಡ, ನಡೆಯ ರಣಭಂಡ, ಮೋದಿ ಭಾರತದ ಪ್ರಚಂಡ, ಸಮಾಧಾನವಾಗಲಿ ಪ್ರಾಣ ತೆತ್ತ ಆತ್ಮಗಳಿಗೆ, ನಿದಿರೆ ತಪ್ಪಿದ ರಾತ್ರಿಗಳು ನಿರಂತರ ಶತ್ರುಗಳಿಗೆ, ಪಾಕಿಸ್ತಾನದ ಶತ್ರು ಸಂಹಾರ ನಡೆಸಿ ಭಾರತೀಯರ ಸಾವಿಗೆ ನ್ಯಾಯ ನೀಡಿದ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅಂತ ಹೇಳಿ ಕೈ ಮುಗ್ದಾರ. ಎಲ್ಲರೂ ಇವತ್ತು ಬಹಳ ಖುಷಿಯಿಂದ ಈ ಒಂದು ಪ್ರತೀಕಾರ, ಪಾಕಿಸ್ತಾನದ ಮೇಲೆ, ಶತ್ರು ರಾಷ್ಟ್ರದ ಮೇಲೆ ಏನು ಆಗ್ಯದಲ್ಲ ಅಟ್ಯಾಕ್, ಇದು ಸರಿಯಾದ ಪ್ರತ್ಯುತ್ತರ. ಇನ್ನೊಮ್ಮೆ ದಾಳಿ ಮಾಡಬೇಕು ಅಂದ್ರ 10 ಸಲ ಯೋಚನೆ ಮಾಡಬೇಕು. ಅಂಥದ್ದೊಂದು ಕ್ರಾಂತಿಕಾರಿ ಬೆಳವಣಿಗೆ ಕಂಡು ಇಡೀ ದೇಶನೇ ಇವತ್ತು ಖುಷಿ ಪಟ್ಟದ್ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.